ಅಲ್ಪಸಂಖ್ಯಾತ ಸಮುದಾಯ ಇನ್ನೂ ಕೂಡ ಸಮಾಧಾನ ಆಗಿಲ್ಲ ಅನ್ನುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಪೈಲ್ವಾನ್ ಅವರು ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನಾವು ಅಲ್ಪಸಂಖ್ಯಾತ ಮುಖಂಡರೆಲ್ಲ ಸೇರಿ ಅಲ್ಪಸಂಖ್ಯಾತ ಟಿಕೆಟ್ ಕೊಡ್ಬೇಕಂತ ನಾವು ಕೇಳಿದ್ರು ಸರಿ. ಆದರೆ ಕಾಂಗ್ರೆಸ್ ಸಂಪ್ರದಾಯ ಇದೆ, ಯಾರಾದರೂ ಅಕಾಲಿಕ ಮರಣ ಆದರೆ ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಡುವಂತಹ ಸಂಪ್ರದಾಯ ಕಾಂಗ್ರೆಸ್ಸಲ್ಲಿ ಇದೆ. ಅದನ್ನು ಬಾಗಲಕೋಟೆಯಲ್ಲಿ ಹಾಗೆ ಮಾಡೋದು. ಅದೇ ರೀತಿ ಇಲ್ಲೂ ಕೂಡ ಈ ಚುನಾವಣೆ ಇನ್ನು 2 ವರ್ಷ ಇದೆ. ಈ ಶಾನು ಶಿವಶಂಕರಪ್ಪರು ಅವರ ಟರ್ಮ್ 2 ವರ್ಷ ಇದೆ. ಆ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ನಮ್ಮೆಲ್ಲ ಮಾತನ್ನು ಕೇಳಿ ತೀರ್ಮಾನ ಮಾಡಿದ್ದಾರೆ. ಪಕ್ಷದ ಅಭ್ಯರ್ಥಿ ಪರವಾಗಿ ನಾವೆಲ್ಲ ಪ್ರಚಾರಕ್ಕೆ ಹೋಗ್ತೀವಿ, ಅವ್ರನ್ನ ಗೆಲ್ಲಿಸುವಂಥ ಕೆಲಸ ನಾವು ಮಾಡ್ತೀವಿ. ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಸಮಾಜದ ಎಲ್ಲ ವರ್ಗದ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ 2 ಕ್ಷೇತ್ರಗಳಲ್ಲಿ ನಾವು ಅತ್ಯಂತ ಹೆಚ್ಚಿನ ಮತಗಳಿಂದ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಶಿವಶಂಕರಪ್ಪನವರು ಅವರಿಗಾಗಲೇ ಹಿಂದೆ ಹೇಳಿದ್ರು, ನಂತರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಇದೆ, ಅಲ್ಲಿ ಅವರ ಮತ ಸಂಖ್ಯೆ ಜಾಸ್ತಿ ಇದೆ ಅಂತ. ಈ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿದೆ. ಅವರ ಟರ್ಮ್ ಇಂದ 2 ವರ್ಷ ಇತ್ತು. ಯಾವ ರೀತಿ ಬಾಗಲಕೋಟೆಯಲ್ಲಿ ಮೇಟಿ ಅವರ ಫ್ಯಾಮಿಲಿ ಅವ್ರಿಗೆ ಕೊಟ್ಟಿದ್ದಾರೆ, ಅದೇ ರೀತಿ ದಾವಣಗೆರೆಯಲ್ಲಿ ಕೂಡ, ಯಾಕಂದ್ರೆ 2 ವರ್ಷ ಅವ್ರದ್ದು ಇತ್ತು. ಪಕ್ಷದ ಮುಖಂಡರು ಯಾಕಂದ್ರೆ ಯಾರು ಅಕಾಲಿಕ ಮರಣ ಆದರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡುವಂತಹ ಪದ್ಧತಿ ಕಾಂಗ್ರೆಸ್ನಲ್ಲಿ ಯಾವತ್ತೂ ಇತ್ತು. ಅದರಿಂದ ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ವರಿಷ್ಠರು ನಮ್ಮನ್ನೆಲ್ಲ ಕರೆಸಿ ಮಾತಾಡಿ, ಎಲ್ಲ ಅಲ್ಪಸಂಖ್ಯಾತ ಮುಖಂಡರು ಕರೆಸಿ ಮಾತಾಡಿ ಈ 2 ವರ್ಷ ಅವ್ರದ್ದು ಏನು ಅವಧಿ ಇತ್ತು ಅದು ಆಗಲಿ, ಮುಂದಿನ ತೀರ್ಮಾನ ಮುಂದಿನ ಜನರಲ್ ಎಲೆಕ್ಷನಲ್ಲಿ ಏನು ಮಾಡ್ಬೇಕಂತ ಅಂತಿಮವಾಗಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಮಾತನ್ನ ಸನ್ಮಾನ್ಯ ಸುರ್ಜೇವಾಲಾ ನಮ್ಮನ್ನೆಲ್ಲ ಕರೆದು ಹೇಳಿದ್ದಾರೆ. ಮೊದಲಿಗೆ ರಾಜ್ಯ ನಾಯಕರೆಲ್ಲ ಸಮುದಾಯದ ಪರವಾಗಿ ಬ್ಯಾಟಿಂಗ್ ಮಾಡಿದ್ರೆ ಟಿಕೆಟ್ ಕೇಳಿದ್ರೆ, ಸೊ ಇದರಿಂದ ಕೊಡ್ಲಿಲ್ಲ ಅನ್ನೋದೊಂದು. ಈಗ ಸ್ಥಳೀಯ ಮಟ್ಟದಲ್ಲಿ ಸಮುದಾಯ ಪ್ರವೋಕ್ತ ಆಗಿದೆ ಅನ್ನೋಂಥ ವಾತಾವರಣ ಇದೆ. ಅದನ್ನ ಹೆಂಗೆ ನೀವು ಸರಿ ಮಾಡ್ತೀರಾ? ಅದೆಲ್ಲ ಸರಿ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. 27ನೇ ತಾರೀಕು ನಾನು ಕೂಡ ಅಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಅಲ್ಪಸಂಖ್ಯಾತ ಮುಖಂಡರು ಕೂಡ ಹೋಗ್ತಾ ಇದ್ದೀವಿ. ಆದರೆ ಆ ಭಾಗದಲ್ಲಿ, ವಿಶೇಷ ಭಾಗದಲ್ಲಿ ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ ಪರವಾಗಿ ಇರುವಂತಹ ಕ್ಷೇತ್ರ ಅದು. 4-5 ಎಲೆಕ್ಷನ್ಗಳು ನೋಡಿ, ಎಲ್ಲ ಕ್ಷೇತ್ರದ ಚುನಾವಣೆಯಲ್ಲಿ ಕೂಡ ಅಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿರುವಂತಹ ಒಂದು ಕ್ಷೇತ್ರ ಅದು. ಅದರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು, ಅದನ್ನು ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಅವ್ರ ಮೇಲೆ ಆ ಮುಖಂಡರನ್ನ ಭೇಟಿ ಮಾಡಿ ಅವ್ರನ್ನ ವಿಶ್ವಾಸ ತಗೊಂಡು ಚುನಾವಣೆ ನಾವು ಮಾಡ್ತೀವಿ. ಗೆಲ್ಲಂತೂ ನಮ್ಮದು ನಿಶ್ಚಿತ. 2 ಕ್ಷೇತ್ರಗಳಲ್ಲಿ ನಾವು ಅತ್ಯಂತ ಹೆಚ್ಚಿನ ಮತಗಳನ್ನ ನಾವು ಗೆಲ್ತೀವಿ. ಟಿಕೆಟ್ ಕೇಳಿದಾಗ SS ಮಲ್ಲಿಕಾರ್ಜುನ್ ಅವರು ಆ ರೀತಿ ಮಾತಾಡಬಾರ್ದಾಗಿತ್ತು, ಮಾತಾಡಿದ್ದಕ್ಕೆ ಇಷ್ಟು ಪ್ರವೋಕ್ ಆಗ್ಲಿಕ್ಕೆ ಕಾರಣ ಆಯ್ತು ಅನ್ನೋ ಚರ್ಚೆ ಇದೆ. ಹೌದು ಸರ್. ಈಗ ನಾವು ಹಿಂದೆ ಏನೆಲ್ಲ ಮಾಡ್ತಾ ಇರೋದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ನಾವು ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ಸಾಧನೆ 5 ಗ್ಯಾರಂಟಿಗಳು ನಮ್ಮ ಈ ಚುನಾವಣೆಗೆ ಶ್ರೀರಕ್ಷೆ ಆಗಲಿದೆ. ಅದೇ ರೀತಿ ನಮ್ಮ ಶಾನು ಶಿವಶಂಕರ್ ಕಳೆದ 35 ವರ್ಷ ಆ ಜಿಲ್ಲೆಗೆ, ಆ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಕೂಡ ಆಗಿದ್ರು. ಯಾವ ರೀತಿ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಟ್ಟರು ಅದೇ ರೀತಿ ದಾವಣಗೆರೆ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ವರಿಷ್ಠರು ಕೂಡ ಈ ಮಾತನ್ನು ಹೇಳಿದ್ದಾರೆ. ಮುಂದಿನ ಜನರಲ್ ಎಲೆಕ್ಷನ್ ಏನು ತೀರ್ಮಾನ ಮಾಡಬೇಕು ನಾವು ಮಾಡ್ತೀವಿ. ಈ ಚುನಾವಣೆ ಮಾಡ್ಬೇಕಂತ ಅಲ್ಪಸಂಖ್ಯಾತ ಮುಖಂಡರೆಲ್ಲ ಕರೆಸಿ, ನಮ್ಮನ್ನೆಲ್ಲ ಕರೆಸಿ ಮಾತಾಡಿ ಅವರು ಅದನ್ನು ತೀರ್ಮಾನ ತಗೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ವಿಶೇಷವಾಗಿ ಆ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ ಪರ ಇದ್ದರೂ ಕಾಂಗ್ರೆಸ್ ಪರವಾಗಿ ಇರ್ತಾರೆ. ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಗಿದೆ, ಅಲ್ಪಸಂಖ್ಯಾತ ಕಾಂಗ್ರೆಸ್ ಪಕ್ಷ ಪರವಾಗಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಮತ್ತು ಈ ಚುನಾವಣೆ ನಮ್ಮ ಗೆಲುವು, ನಮ್ಮ ಸರ್ಕಾರದ ಸಾಧನೆಗಳು ಹಾಗೂ 5 ಗ್ಯಾರಂಟಿಗಳು ನಮಗೆ ಶ್ರೀರಕ್ಷೆ ಆಗಲಿದೆ. ಎಲ್ಲ ಸಮಾಜದ ವರ್ಗದ ಜನರಿಗೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಈ ಬಜೆಟ್ ಕೂಡ ಒಳ್ಳೆಯ ಬಜೆಟನ್ನು ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆ ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರದಲ್ಲಿ ನಮ್ಮ ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಬಿಜೆಪಿ ಅವರಿಗೆ ಮಾನವೀಯತೆ ಇಲ್ಲ, ನಾಚಿಕೆ ಆಗಬೇಕು. ಅವರು ಯಾರಾದರೂ ಕಷ್ಟದಲ್ಲಿ ನಮ್ಮ ರಾಜ್ಯ ಸಹಾಯ ಮಾಡಿದ್ರೆ ಅಲ್ಲೂ ಕೂಡ ಟೀಕೆ ಮಾಡ್ತಾರಲ್ಲ, ಅದೊಂದು ದುರ್ದೈವ, ದುರಂತ. ಅದು ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ಕೇಳೋಂಥ ಧೈರ್ಯ ಕೇಂದ್ರ ಮಂತ್ರಿಗಳಿಗೆ, ಬಿಜೆಪಿ ಎಂಪಿಗಳು ಇಲ್ಲ. ರಾಜ್ಯಕ್ಕೆ ಅನುದಾನ ತರಕಂತ ಸಂಪೂರ್ಣ ವಿಫಲರಾಗಿದ್ದಾರೆ. 5 ಕೇಂದ್ರ ಮಂತ್ರಿಗಳಿದ್ದಾರೆ, ಆದರೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ.
ಅದನ್ನು ಕೇಳಂತ ಧೈರ್ಯ ಈ ನಮ್ಮ ಎಂ ಪಿಗಳಿಗಾಗಲಿ ಕೇಂದ್ರ ಮಂತ್ರಿಗಳಿಗಿಲ್ಲ. 10 ಕೋಟಿ ಒಂದು ಸಹಾಯ ಮಾಡಿದ್ರೆ, ಪಕ್ಕದ ರಾಜ್ಯಕ್ಕೆ ಸಹಾಯ ಮಾಡಿದ್ರೆ ಅದ್ರ ಬಗ್ಗೆ ರಾಜಕಾರಣ ಮಾಡ್ತೀವಿ. ರಾಜಕಾರಣ ಯಾಕಂತ ಹೇಳಿದ್ರೆ ಚುನಾವಣೆ ಬರ್ತಾರೆ ನೋಡಿ, ಅದಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು ಈಗ ಟ್ವೀಟ್ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಇರುವಂತ ಕೆಲಸ ಮಾಡ್ತಾ ಇರುವಂತ ನೌಕರರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ, ಇಲ್ಲೇ ಸಾಕಷ್ಟು ಸಮಸ್ಯೆಗಳಿದಾವೆ, ಆರ್ಥಿಕವಾಗಿ ಸಾಕಷ್ಟು ಇಂಥ ಸಂದರ್ಭದಲ್ಲಿ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಹಣ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಯಾವ ಸಮಸ್ಯೆ ಕೂಡ ಇಲ್ಲ. ಈಗ ಬಜೆಟ್ ನಡೀತಾ ಇದೆಯಲ್ಲ, ಸದನದಲ್ಲಿ ಮಾತಾಡಲಿ, ಇದಕ್ಕಿಂತ ದೊಡ್ಡ ವೇದಿಕೆ ಬೇಕು, ಅದಕ್ಕೆ ಟ್ವೀಟ್ ಮಾಡ್ಬೇಕು ಅವರು. ಹೌದು ಇವಾಗ ಚರ್ಚೆ ನಡೀತಾ ಇಲ್ವಾ, ಏನೆಲ್ಲ ಹೇಳ್ಬೇಕಂತ ಹೇಳಿ, ಅದನ್ನ ಬಿಟ್ಟು ಟ್ವೀಟ್ ಮಾಡಿ ರಾಜಕೀಯ ಮಾಡೋಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಜನ ಇದಕ್ಕೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಜನ ನಮಗೆ 139 ಸೀಟ್ ಕೊಟ್ಟು ಅಧಿಕಾರದಲ್ಲಿ ಇಟ್ಟಿದ್ದಾರೆ. ಮುಂದೆ 2028 ನಾವೇ ಅಧಿಕಾರಕ್ಕೆ ಬರ್ತೀವಿ. ಅವ್ರು ಪರ್ಮನೆಂಟಾಗಿ ಆಪೋಸಿಷನ್ ಇರ್ತಾರಂತಹ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೀನಿ. ಅಶೋಕ್ ಅವರು ನಾನು ಹೇಳ್ತಾ ಇದ್ದೀನಿ, ಇದು ಸಣ್ಣ ವಿಚಾರಗಳನ್ನ ಇಟ್ಕೊಂಡು ಟೀಕೆ ಮಾಡೋಕ್ಕಿಂತ ಸದನದಲ್ಲಿ ಚರ್ಚೆ ಮಾಡಲಿ, ಏನೆಲ್ಲ ಹೇಳ್ಬೇಕಂದ್ರೆ ಅಲ್ಲಿ ಹೇಳಲಿ. ಅಲ್ಲಿ ಅದಕ್ಕೆ ತಕ್ಕ ಉತ್ತರ ನಮ್ಮ ಸರ್ಕಾರ ಕೊಡುತ್ತೆ, ಮುಖ್ಯಮಂತ್ರಿಗಳು ಕೊಡ್ತಾರೆ. ಅದರಿಂದ ಕೇವಲ ಚುನಾವಣೆ, ಕೇರಳದಲ್ಲಿ ಚುನಾವಣೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಥರ ಟೀಕೆಯಲ್ಲಿ ಮಾಡ್ತಾರೆ. ಅದು ಜನರ ಅರ್ಥ ಮಾಡ್ಕೊಳ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.